ನಮಸ್ಕಾರ ವೀಕ್ಷಕರೇ. ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ಹಾಗೂ ಭೂಮಿ ತಮ್ಮ ಕೆಲಸಕ್ಕೆ ಬ್ರೇಕ್ ಹಾಕಿ ಅಂದು ಹುಟ್ಟುವಾಗಲೇ ಕಳುವಾದಂತಹ ಮಗಳನ್ನು ಹುಡುಕುವ ಯತ್ನದಲ್ಲಿದ್ದಾರೆ. ಎಲ್ರಿಗೂ ಕೂಡ ಎಲ್ಲ ಸತ್ಯವೂ ಗೊತ್ತಾಗಿದೆ. ಯಾವಾಗ ಈ ಜೋಡಿ ಒಂದಾಗಲಿದೆಯೋ ಅಂತ. ವೀಕ್ಷಕರೇ, ಗೌತಮ್ಗೋಸ್ಕರ ಭೂಮಿ ಲವ್ ಲೆಟರನ್ನು ಬರೆದಿದ್ದಾಳೆ. ಆ ಲೆಟರ್ ಜೊತೆಗೆ ಅವಳು ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿದ್ಲು. ಅಲ್ಲಿ ಬೇಕು ಅಂತಲೇ ಲವ್ ಲೆಟರನ್ನು ಬ್ಯಾಗಿನಿಂದ ಹೊರಗೆ ಬಿಸಾಕ್ತಾಳೆ. ಆ ಪತ್ರವನ್ನು ಗೌತಮ್ ನೋಡಿದ್ದಾನೆ, ಜೊತೆಗೆ ಅದನ್ನು ಕೂಡ ಓದ್ತಾನೆ. ಆ ಪತ್ರದಲ್ಲಿ ಭೂಮಿಕಾ ಏನು ಬರೆದಿದ್ದಾಳೆ ಅಂದರೆ, ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನಿ, ನಿಮಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದೀನಿ, ನಾನು, ನೀವು, ಅಪ್ಪು, ಮಿಂಚು ಎಲ್ಲರೂ ಒಟ್ಟಿಗೆ ಬದುಕಬೇಕು, ಖುಷಿಯಾಗಿರಬೇಕು ಎಂಬ ಆಸೆ ಇದೆ ಅಂತ ಬರೆದಿದ್ದಾಳೆ. ವೀಕ್ಷಕರೇ, ಇನ್ನೊಂದು ಕಡೆ ಆ ಪತ್ರವನ್ನು ಓದಿ ಗೌತಮ್ ತುಂಬ ಖುಷಿಯಾಗ್ತಾನೆ. ಆಮೇಲೆ ಅವನು ಏನು ಮಾಡ್ತಾನೆ ಅಂತ ನಾವು ಕಾದು ನೋಡಬೇಕಾಗಿದೆ. ಇಷ್ಟು ಬೇಗ ಭೂಮಿ ತನ್ನ ಪ್ರೀತಿಯನ್ನು ಗೌತಮ್ಗೆ ಹೇಳ್ಕೊಂಡಿದ್ದಾಳೆ. ಹೀಗಾಗಿ ಮುಂದೆ ಏನಾಗಲಿದೆ ಅಂತ ಕೂಡ ನಾವು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಗೌತಮ್ ಈಗ ಭೂಮಿ ಪ್ರೀತಿಯನ್ನು ಒಪ್ಪದೆ ಸತಾಯಿಸುವ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳು ಭಾರಿ ಕುತೂಹಲದಿಂದ ಕೂಡಿದೆ. ಇನ್ನು ಜಯದೇವ್ ಇವರ ಪ್ರೀತಿಗೆ ಕೊಳ್ಳಿ ಕೂಡ ಇಡಬಹುದು. ವೀಕ್ಷಕರೇ, ನೀವು ಕೂಡ ಅಮೃತಧಾರೆ ಧಾರಾವಾಹಿಯ ಅಭಿಮಾನಿಗಳಾಗಿದ್ದರೆ ಆದಷ್ಟು ಬೇಗ ಗೌತಮ್ ಹಾಗೂ ಭೂಮಿ ಒಂದಾಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಅಂದಾಗೆ ಗೌತಮ್ ಹಾಗೂ ಭೂಮಿ ಒಂದಾಗಬಾರ್ದು, ಜಯದೇವ್ ಇದಕ್ಕೆಲ್ಲ ಕೊಳ್ಳಿ ಇಡಬೇಕು ಅನ್ನೋ ಹಾಗಿದ್ರೆ ಅದರ ಅಭಿಪ್ರಾಯನೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.